ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಹಾಗೂ ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಧಿಕೃತ ಮಾಹಿತಿಗಳು, ಸರ್ಕಾರಿ ಆದೇಶಗಳು, ಸರ್ಕಾರಿ ಯೋಜನೆಗಳು ಏನೇ ಇದ್ರೂ ಪ್ರತಿನಿತ್ಯ ನಾನು ವಿಡಿಯೋ ಮೂಲಕ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋನು ಕೂಡ ನೋಟಿಫಿಕೇಷನ್ ಮೂಲಕ ಪಡ್ಕೊಂಡು ಪ್ರತಿನಿತ್ಯ ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ ನೋಡಿ, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ಮಾಹಿತಿ OPS ಜಾರಿಗೆ ಸಂಬಂಧಪಟ್ಟದ್ದಾಗಿದೆ. ನೋಡಿ, OPS ಜಾರಿಯನ್ನು ಇದುವರೆಗೂ ಕೂಡ ಮಾಡದೇ ಇರ್ತಕ್ಕಂಥ ಸರ್ಕಾರ ಬರೀ ಆಶ್ವಾಸನೆಗಳನ್ನು ಕೊಟ್ಕೊಂಡು ಬರ್ತಾ ಇದೆ. ಸರ್ಕಾರ ಈಗ ರಚನೆಯಾಗಿ 3 ವರ್ಷಗಳು ಆಗ್ತಾ ಬಂತು. ಸ್ನೇಹಿತರೆ, ಇನ್ನೂ ಕೂಡ OPS ಜಾರಿಯನ್ನು ಮಾಡಿಲ್ಲ. ಸರ್ಕಾರ ಗ್ಯಾರಂಟಿಗಳ ಮೂಲಕ, ಗ್ಯಾರಂಟಿ ಯೋಜನೆಗಳ ಮೂಲಕ ಹಣವನ್ನು ಬಹಳಷ್ಟು ಖರ್ಚು ಮಾಡಿ ಈಗ ಹಣದ ಕೊರತೆ ಉಂಟಾಗಿರುವ ಕಾರಣ ಯಾವುದೇ ಸ್ಕೀಮನ್ನಾಗಲಿ ಯೋಜನೆಗಳನ್ನಾಗಲಿ ಇವರು ಅನುಷ್ಠಾನಕ್ಕೆ ತರೋದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಸೊ ಹಾಗಂತ ಸರ್ಕಾರಿ ನೌಕರರ ಸಂಘ ಪದೇ ಪದೇ ಹೋಗಿ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದರು, ಸೊ ಈಗ DK ಶಿವಕುಮಾರ್ ಅವರಾಗಿದ್ದಾರೆ. ಪ್ರತಿಯೊಬ್ಬರು ಬದಲಾಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾನೆ ಇದ್ದಾರೆ. OPS ಜಾರಿ ಆಗಲೇಬೇಕು ಅನ್ನೋದನ್ನು ಇವರು ಪಟ್ಟು ಹಿಡಿದು ನಿಂತಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ OPS ಜಾರಿ ಆಗಿಲ್ಲ. ಸೊ ತಾಳ್ಮೆಯನ್ನು ಕಳೆದುಕೊಂಡಿರ್ತಕ್ಕಂಥ ನೌಕರರ ಸಂಘದ ಅಧ್ಯಕ್ಷರು ಈಗ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನೋಡಿ, OPS ಜಾರಿಗಾಗಿ ಜುಲೈ 11ರಂದು ಹಕ್ಕೊತ್ತಾಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ. ಸ್ನೇಹಿತರೆ, ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮಾಹಿತಿ ತಲುಪಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಜುಲೈ 11ನೇ ತಾರೀಕು ಇನ್ನೂ ಸಮಯಾವಕಾಶ ಇದೆ ಸ್ನೇಹಿತರೆ. ಸೊ ಲಾಸ್ಟ್ ಟೈಮ್ OPS ಜಾರಿಗಾಗಿ ಮಾಡಿದಂಥ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಮಾಡಿದಂಥ ಹೋರಾಟ ಸರ್ಕಾರವನ್ನೇ ಅಳ್ಳಾಡಿಸಿತ್ತು ಸ್ನೇಹಿತರೆ. ಸೊ ಈಗ ಈ ಸರ್ಕಾರ ರಚನೆಯಾಗೋ ಕಾರಣಕ್ಕಾಗಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈಗ ಕೈ ಸುಟ್ಕೊಂಡಿರುವ ಕಾರಣ ಹಣದ ಕೊರತೆ ಉಂಟಾಗಿ ಇದು ತಡ ಮಾಡ್ತಾ ಇದೆ. ಸೊ ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. OPS ಜಾರಿ ಆಗಲೇಬೇಕು. ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಅನುಕೂಲ ಆಗಲೇಬೇಕು. ಸೊ ಈ ಕಾರಣಕ್ಕೆ ಇನ್ನು ತಡ ಮಾಡೋದು ಬೇಡ ಅಂತ CS ಷಡಕ್ಷರಿ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇದಕ್ಕೆ ಕೈ ಜೋಡಿಸಿ ಬೆಂಬಲವನ್ನು ನೀಡಿ ಹಕ್ಕಿಗಾಗಿ, ಭವಿಷ್ಯಕ್ಕಾಗಿ, ನ್ಯಾಯಕ್ಕಾಗಿ ಒಗ್ಗಟ್ಟಿನಿಂದ ಹೋರಾಡೋಣ, ಹಕ್ಕನ್ನು ಸಾಧಿಸೋಣ ಅಂತ ಇವರು ಹೇಳಿರ್ತಕ್ಕಂಥದ್ದು. ಯಾರ್ಯಾರಿಗೆ ಇನ್ನೂ ಈ ವಿಚಾರ ಗೊತ್ತಿಲ್ಲ, ಸೊ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಕೂಡ ತಲುಪಲಿ. ಈ ಹೋರಾಟ ಕೂಡ ಮುಂಚೆ ನಡೆದಂಥ ಹೋರಾಟಕ್ಕಿಂತ ದೊಡ್ಡದಾಗಲಿ, OPS ಆದಷ್ಟು ಬೇಗ ಜಾರಿಯಾಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ. OPS ಜಾರಿಯನ್ನು ಇದುವರೆಗೂ ಕೂಡ ಮಾಡದೇ ಇರ್ತಕ್ಕಂಥ ಸರ್ಕಾರ ಬರೀ ಆಶ್ವಾಸನೆಗಳನ್ನು ಕೊಟ್ಕೊಂಡು ಬರ್ತಾ ಇದೆ. ಸರ್ಕಾರ ಈಗ ರಚನೆಯಾಗಿ 3 ವರ್ಷಗಳು ಆಗ್ತಾ ಬಂತು. ಸ್ನೇಹಿತರೆ, ಇನ್ನೂ ಕೂಡ OPS ಜಾರಿಯನ್ನು ಮಾಡಿಲ್ಲ. ಸರ್ಕಾರ ಗ್ಯಾರಂಟಿಗಳ ಮೂಲಕ, ಗ್ಯಾರಂಟಿ ಯೋಜನೆಗಳ ಮೂಲಕ ಹಣವನ್ನು ಬಹಳಷ್ಟು ಖರ್ಚು ಮಾಡಿ ಈಗ ಹಣದ ಕೊರತೆ ಉಂಟಾಗಿರುವ ಕಾರಣ ಯಾವುದೇ ಸ್ಕೀಮನ್ನಾಗಲಿ ಯೋಜನೆಗಳನ್ನಾಗಲಿ ಇವರು ಅನುಷ್ಠಾನಕ್ಕೆ ತರೋದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಸೊ ಹಾಗಂತ ಸರ್ಕಾರಿ ನೌಕರರ ಸಂಘ ಪದೇ ಪದೇ ಹೋಗಿ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದರು, ಸೊ ಈಗ DK ಶಿವಕುಮಾರ್ ಅವರಾಗಿದ್ದಾರೆ. ಪ್ರತಿಯೊಬ್ಬರು ಬದಲಾಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾನೆ ಇದ್ದಾರೆ. OPS ಜಾರಿ ಆಗಲೇಬೇಕು ಅನ್ನೋದನ್ನು ಇವರು ಪಟ್ಟು ಹಿಡಿದು ನಿಂತಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ OPS ಜಾರಿ ಆಗಿಲ್ಲ. ಸೊ ತಾಳ್ಮೆಯನ್ನು ಕಳೆದುಕೊಂಡಿರ್ತಕ್ಕಂಥ ನೌಕರರ ಸಂಘದ ಅಧ್ಯಕ್ಷರು ಈಗ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ.
ನೋಡಿ, OPS ಜಾರಿಗಾಗಿ ಜುಲೈ 11ರಂದು ಹಕ್ಕೊತ್ತಾಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಸ್ನೇಹಿತರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮಾಹಿತಿ ತಲುಪಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಜುಲೈ 11ನೇ ತಾರೀಕು ಇನ್ನೂ ಸಮಯಾವಕಾಶ ಇದೆ ಸ್ನೇಹಿತರೆ. ಸೊ ಲಾಸ್ಟ್ ಟೈಮ್ OPS ಜಾರಿಗಾಗಿ ಮಾಡಿದಂಥ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಮಾಡಿದಂಥ ಹೋರಾಟ ಸರ್ಕಾರವನ್ನೇ ಅಳ್ಳಾಡಿಸಿತ್ತು ಸ್ನೇಹಿತರೆ. ಸೊ ಈಗ ಈ ಸರ್ಕಾರ ರಚನೆಯಾಗೋ ಕಾರಣಕ್ಕಾಗಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈಗ ಕೈ ಸುಟ್ಕೊಂಡಿರುವ ಕಾರಣ ಹಣದ ಕೊರತೆ ಉಂಟಾಗಿ ಇದು ತಡ ಮಾಡ್ತಾ ಇದೆ. ಸೊ ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. OPS ಜಾರಿ ಆಗಲೇಬೇಕು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಅನುಕೂಲ ಆಗಲೇಬೇಕು. ಸೊ ಈ ಕಾರಣಕ್ಕೆ ಇನ್ನು ತಡ ಮಾಡೋದು ಬೇಡ ಅಂತ CS ಷಡಕ್ಷರಿಯವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇದಕ್ಕೆ ಕೈ ಜೋಡಿಸಿ ಬೆಂಬಲವನ್ನು ನೀಡಿ ಹಕ್ಕಿಗಾಗಿ, ಭವಿಷ್ಯಕ್ಕಾಗಿ, ನ್ಯಾಯಕ್ಕಾಗಿ ಒಗ್ಗಟ್ಟಿನಿಂದ ಹೋರಾಡೋಣ, ಹಕ್ಕನ್ನು ಸಾಧಿಸೋಣ ಅಂತ ಇವರು ಹೇಳಿರ್ತಕ್ಕಂಥದ್ದು. ಯಾರ್ಯಾರಿಗೆ ಇನ್ನೂ ಈ ವಿಚಾರ ಗೊತ್ತಿಲ್ಲ, ಸೊ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಕೂಡ ತಲುಪಲಿ. ಈ ಹೋರಾಟ ಕೂಡ ಮುಂಚೆ ನಡೆದಂಥ ಹೋರಾಟಕ್ಕಿಂತ ದೊಡ್ಡದಾಗಲಿ, OPS ಆದಷ್ಟು ಬೇಗ ಜಾರಿಯಾಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.